ರಮೇಶ್ವರ್ ಬೈದರೆ ಅವರು ಕೂಡ ಉಪನ್ಯಾಸಕ ಮಿತ್ರರಾದ ಕೇಶಮೂರ್ತಿ ಅವರು ಒಂದು ಸಂಸ್ಥಾನವೇ ಇಲ್ಲಿ ಇದೆ ಈಗ ಉತ್ಕರ್ಣ ಕೂಡ ಆಗ್ತಾ ಇದೆ. ಇನ್ನು ಮದುವೆ ಕಡೆ ಹೋಯ್ತು ಅಂದರೆ ಅಲ್ಲಿ ಶ್ರಾವಣ ಮಾಸದಲ್ಲಿ ಭಜನೆ ಆಗುತ್ತೆ. ಅದು 100 ವರ್ಷಗಳ ಕಾಲ ಆಗಿದೆ. ಅಲ್ಲಿ ಒಂದು ಕಾರ್ಯಕ್ರಮ ವ್ಯವಸ್ಥೆ ಆಗ್ತಿದೆ. ತೂಗಿರೋರಿಗೆ ಭೂತನರಿಗೆ ಕಾರ್ಯಕ್ರಮ ತುಂಬ ಯಶಸ್ವಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಸಾಸನ ಹೋಬಳಿಯಲ್ಲಿ ಸಾಸನ ಚಿನ್ನಮ್ಮ ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಸಾಂಸ್ಕೃತಿಕ ಮತ್ತು ಐತಿಹಾಸಿಕವಾದಂಥ ಒಂದು ಹಿಂದಿನ ಒಂದು ಉತ್ಸವ ಈಗ ಪ್ರಾರಂಭ ಆಗ್ತಿದೆ. ಸಾಸನ ಹೋಬಳಿಯ ಚಿನ್ನಮ್ಮನ ವಿಷಯದಲ್ಲಿ ನಾವಿನ್ನೂ ಅಭ್ಯಾಸ ನಡೆತಿದ್ದೀವಿ ಅಂತ ಹೇಳ್ಬಿಟ್ಟೆ ನಾವು ತಿಳ್ಕೊಂಡಿದ್ದೀವಿ. ಆದರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇದ್ರ ಬಗ್ಗೆ PhD ಮಾಡಿದ್ದಾರೆ ಮತ್ತು ಅನೇಕ ಅಧ್ಯಯನ ನಡೆದಿವೆ. ಆದರೆ ನಾವು ಸ್ಥಳೀಯವಾಗಿ ಇನ್ನೂ ಕೂಡ ಅಧ್ಯಯನ ಮಾಡುವಂಥ ಅಗತ್ಯ ಇದೆ. ಇಲ್ಲಿ ಬರುವಂಥ ಅನೇಕ ವಿಚಾರಗಳ ಬಗ್ಗೆ ಮತ್ತು ಸಾಸನ ಚಿನ್ನಮ್ಮನ ಹೆಸರಲ್ಲಿ ಸಾಸನದಿಂದ ಹಿಡಿದು ಕದರಿಯವರೆಗೂ ಕೂಡ ಕೆರೆಗಳು ನಿರ್ಮಾಣ ಆಗಿದ್ದಾವೆ. ಆಮೇಲೆ ಬಾವಿಗಳನ್ನು ಕಟ್ಟಿದ್ದಾರೆ, ಕಲ್ಯಾಣಿಗಳನ್ನು ಕಟ್ಟಿದ್ದಾರೆ. ಈ ನೀರಾವರಿ ವಿಷಯದಲ್ಲಿ ಹೆಚ್ಚು ಒತ್ತು ಕೊಟ್ಟರೆ ನೋಡಿದ್ರೆ ಇದರಿಂದಲೇ ಏನೋ ಒಂದು ವಿಶೇಷತೆ ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ದೇವೆ. ಇವ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಾಸನ ಚಿನ್ನಮ್ಮನ ಕುಟುಂಬದವರೇ ಇದರ ಮುಂದೆ ಬಂದು ನಿಂತಿರೋದ್ರಿಂದ ಅವರ ಒಂದು ಸಹಯೋಗದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಸಾಸನ ಚಿನ್ನಮ್ಮ ಉತ್ಸವ ಸಮಿತಿಯಿಂದ ಸಂಪೂರ್ಣವನ್ನು ಅಧ್ಯಯನ ಮಾಡಿ ಮುಂದಿನ ವರ್ಷದ ಚಿನ್ನಮ್ಮನ ಉತ್ಸವಕ್ಕೆ ಇದಕ್ಕೆ ಸಮಗ್ರವಾಗಿರುವಂಥ ಒಂದು ಪುಸ್ತಕವನ್ನು ಕೂಡ ನಾವು ಪ್ರಕಟಿಸಬೇಕು ಅನ್ನುವಂಥ ಹಿನ್ನೆಲೆ ಹೋದ್ವಿ. ಅದಕ್ಕೆ ಎಲ್ಲರ ಸಹಕಾರ ಕೂಡ ಆಗಿದೆ. ಅದರಿಂದ ಈ ಉತ್ಸವವನ್ನು ಪ್ರಾರಂಭ ಆಗಿರೋದ್ರಿಂದ ಮೊದಲೇ ಆಗಿದ್ದರಿಂದ ಇಲ್ಲೇನು ಲೋಪದೋಷಗಳು ಇವೆಲ್ಲ ಕಂಡು ಬಂದು ತಾವು ಅದನ್ನು ಕ್ಷಮಿಸಿ ಉತ್ಸವಕ್ಕೆ ಉತ್ತಮವಾಗಿರುವಂಥ ಪ್ರಚಾರವನ್ನು ಕೊಟ್ಟು ಇಡೀ ತಾಲೂಕು ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಈ ಉತ್ಸವವನ್ನು ತಾವು ಮಾಧ್ಯಮದ ಮೂಲಕ ತಲುಪಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಸ್ನೇಹಿತರು ಸುಮಾರು ಚರ್ಚೆ ಆಗ್ತಿತ್ತು, ಅವರಿಗೆ ಮುಂತಾಗಿತ್ತು. ಬಟ್ ನಮ್ಮ ಸಾಹಿತ್ಯ ಪರಿಷತ್ತಿನ ಗೋವಿಂದ ಸರ್ ನಾಗರಾಜ್ ಸರ್ ಸೇರಿಕೊಂಡು ಒಂದು ಸಮ್ಮೇಳನ ಮಾಡಿದ್ರು. ಅದರಿಂದಾಚೆಗೆ ತುಂಬ ನಮ್ಮ ಒಬ್ಬರ ಕಡೆ ಗಮನ ಕೊಟ್ಟು ಈ ಉತ್ಸವವನ್ನು ಮಾಡೋಣ ಅಂತೇಳಿ ಮುಂದೆ ಬಂದಿದ್ದರಿಂದ ಈಗ ಸಾಧ್ಯ ಆಗಿದೆ. ಅವರಿಂದ ಸಾಹಿತ್ಯ ಪರಿಷತ್ತು ಸಾಧ್ಯ ಆಗ್ತಿಲ್ಲ, ಚರ್ಚೆ ಮಾಡಿ ಅಲ್ಲೇ ಒಂದು ಹಾಗಾಗಿ ಅವರಿಗೆ ತಾವು ತುಂಬ ಆಭಾರಿಯಾಗಿರ್ತೀವಿ. ನಮ್ಮ ಶಾಸ್ತ್ರ ಜನಗಳು ಸಾಹಿತ್ಯ ಪರಿಷತ್ತಿನ ಗೋವಿಂದ ನಾಗರಾಜ್ಗೆ ಇಡೀ ಸಾಹಿತ್ಯ ಪರಿಷತ್ತಿನ ವೃಂದಕ್ಕೆ. ಮತ್ತು ಏನು ಅಂದರೆ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದಾಗ ಕೂಡ ಸಭೆಗಳು ಸುಮಾರು ಅದು ಕೆಲವು ಬಂದಿಲ್ಲ, ಆದರೂ ಬಂದಿದ್ರು ಕೂಡ ನಾವು ಇಲ್ಲಿ ನಾವು ನೆನೆಸ್ಕೋಬೇಕು ಅಂತಂದರೆ ಲಾಯರ್ KN ವೆಂಕಟೇಶ್ ಅವ್ರನ್ನ, ಅಬ್ಕಾರಿ SP AP ನರಸಿಂಹಮೂರ್ತಿ ಅವರು, ಶ್ರೀನಿವಾಸ್ ಅವರು, ಮೂರ್ತಿ ಅವರು, ಚಂದ್ರಶೇಖರ್ ಅವರು, ಪೊಲೀಸ್ ಚಂದ್ರಶೇಖರ್ ಅವರು ಇಬ್ಬರು ಇದ್ದಾರೆ. ಪೊಲೀಸ್ ಚಂದ್ರಶೇಖರ್ ಅವರು ಇದ್ದು, ಮತ್ತು ಕೇಶವಮೂರ್ತಿ ಅವರು, ಲೋಕೇಶ್ ಅವರು, ಎಲ್ಲರೂ ನಮ್ಮ ಬೆಂಬಲ ನಿಂತ್ಕೊಂಡು ಈ ಕಾರ್ಯಕ್ರಮಕ್ಕೆ ತಮ್ಮ ಮುಖ್ಯವಾಗಿ ರಮೇಶ್ ಅವರು 10 ಗಂಟೆ ಮೀಟಿಂಗಲ್ಲಿ ಪಾಲ್ಗೊಂಡು ಅವರೆಲ್ಲ ಸಹಕಾರ ಕೊಟ್ಟು ಎಲ್ಲ ಕಡೆ ತಿರುಗಾಡಿ. ಮತ್ತು ಇವರು ಇನ್ನೊಂದು ಮುಖ್ಯವಾಗಿ ಹೇಳೋದು ಅಂದರೆ ರಾಜಕೀಯ ವ್ಯಕ್ತಿ ಆದರೂ ಕೂಡ ಮೊದಲನೇ ಹೇಳ್ಬಿಟ್ಟು ರಾಜಕೀಯ ನಿಲ್ಲಪ್ಪ ನಾನು ನಾಗರಿಕನಾಗಿ ಹೋಬಳಿಯ ಒಬ್ಬ ಗ್ರಾಮಸ್ಥ ಬರ್ತೀನಿ ಅಂತೇಳಿ ಅವ್ರು ಇವತ್ತು ಜೊತೆ ನಿಂತಿದ್ದಾರೆ. ಅವ್ರು ಇದಕ್ಕೆ ಏನಾದ್ರು ಸ್ವಲ್ಪ ಯಾರು ರಾಜಕೀಯ ಇದೆಯಾ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ರಾಜಕೀಯ ಬಿಟ್ಟು ನಮ್ಮ ಜೊತೆ ನಿಂತಿದ್ದಾರೆ. ಅವ್ರು ಹಿರಿಯರಾಗಿ ಎಷ್ಟು ಹೊತ್ತು ಬೇರೆ ಏನಿಲ್ಲ. ಮೊದಲೇ ರಾಜಕೀಯ ವ್ಯಕ್ತಿಗಳು ಹೆಸರಾಗಿರೋದ್ರಿಂದ ರಾಜಕೀಯ ಇದೆ ಅಂತ ಏನೋ ಭಾಷೋ ಅವಶ್ಯಕತೆ ಇಲ್ಲ. ಮಾತನ್ನು ಕೇಳ್ಕೊಂಡಿದ್ದಾರೆ. ಅವ್ರೊಬ್ಬ ಗೌರವ ಸೂಚಕವನ್ನು ನಾವು ಹಾಕಿದ್ದೀವಿ ಹೊರತು ಬೇರೆ ಏನು ದುರುದ್ದೇಶ ಇಲ್ಲ. ಮತ್ತು ನಮ್ಮ ಸಮಾನ ಮನಸ್ಸೇ ಇದರಲ್ಲಿ ಖರ್ಚು ವೆಚ್ಚಗಳು ನೋಡ್ಕೊಂತಿದ್ದೀವಿ ಹೊರತು ಯಾರನ್ನು ಕೂಡ ಸಾರ್ವಜನಿಕವಾಗಿ ಹಣವನ್ನು ಸಂಗ್ರಹಣೆ ಮಾಡಿಲ್ಲ. ಇದು ನಮ್ಮ ವೈಯಕ್ತಿಕ ಒಂದು ಸೇವೆ ನಮ್ಮ ಹೋಬಳಿಗೆ ಅಂತ ನಾವು ತಿಳ್ಕೊಂಡಿದ್ದಕ್ಕೆ ಕೈ ಹಾಕಿ ಇದನ್ನು ಯಶಸ್ವಿ ಮಾಡಬೇಕು ಅಂತ ನಿಮ್ಮೆಲ್ಲ ಕೋರ್ಕೊಳ್ತಾ ಇದ್ದೀವಿ. ಎಲ್ಲರೂ ಸಾರ್ವಜನಿಕರು ಪಾಲ್ಗೊಳ್ಬೇಕು. ಮಾಧ್ಯಮಿಕರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಹೋಬಳಿಯ ಕಷ್ಟ ಸುಖಗಳು ತುಂಬ ಸ್ಪಂದಿಸಿ ಇದನ್ನೊಳಗಾಗಿ ಒಂದು ಬೇರೆ ಯಾವುದೇ ಕಷ್ಟಗಳು ಸ್ಪಂದಿಸಿದ್ದೀರ ಮಾಧ್ಯಮಿಕರು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ ಕೂಡ ತಮ್ಮ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ತೀನಿ.